ಕರ್ನಾಟಕದಲ್ಲಿ ಭಾರೀ ದುರಂತವೊಂದು ಸ್ವಲ್ಪದರಲ್ಲೇ ತಪ್ಪಿದೆ. ಕಾರ್ಖಾನೆಯೊಂದರಲ್ಲಿ ವಿಷಾನಿಲ ಸೋರಿಕೆಯಾಗಿ 19 ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ. ಈ ಘಟನೆಯ ವಿರುದ್ಧ ಸ್ಥಳೀಯರು ಸಿಡಿದೆದ್ದು ಕಾರ್ಖಾನೆ ಬಂದ್ ಮಾಡಿಸಿದ್ದಾರೆ. ಅಲ್ಲಿ ಬಂದ ಕೂಡಲೇ ಸ್ವಲ್ಪ ಕ್ಲೋರಿನ್ ಲೀಕ್ ಆಯಿತು. ಎಲ್ಲೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಭೋಪಾಲ್ ಅನಿಲ ದುರಂತ ನೆನಪಿಸಿದ ಕಾರವಾರ. ವಿಷಕಾರಿ ಕ್ಲೋರಿನ್ ಸೋರಿಕೆ, 19 ಮಂದಿ ಅಸ್ವಸ್ಥ. ಎಸ್, ಭೋಪಾಲ್ ಅನಿಲ ದುರಂತದ ಮಾದರಿಯಲ್ಲೇ ಕಾರವಾರದ ಬಿಣಗಾಡ ಗ್ರಾಸಿಮ್ ಇಂಡಸ್ಟ್ರೀಸ್ನಲ್ಲಿ ವಿಷಕಾರಿ ಅನಿಲ ಸೋರಿಕೆಯಾಗಿದೆ. 19 ಕಾರ್ಮಿಕರು ಅಸ್ವಸ್ಥಗೊಂಡಿದ್ದು, ಅದೃಷ್ಟವಶಾತ್ ಯಾವುದೇ ಜೀವಹಾನಿಯಾಗಿಲ್ಲ. ಕಾಸ್ಟಿಕ್ ಸೋಡಾ ಹಾಗೂ ಇತರ ರಾಸಾಯನಿಕಗಳನ್ನು ಉತ್ಪಾದಿಸುವ ಗ್ರಾಸಿಮ್ ಇಂಡಸ್ಟ್ರೀಸ್ನಲ್ಲಿ ನಿರ್ವಹಣೆ ಕೊರತೆಯಿಂದ ನಿನ್ನೆ ವಿಷಕಾರಿ ಕ್ಲೋರಿನ್ ಸೋರಿಕೆಯಾಗಿದೆ. ಇದನ್ನ ತಿಳಿಯದೆ ಸ್ಥಳಕ್ಕೆ ತೆರಳಿದ್ದ ಕಾರ್ಮಿಕರು ಅಸ್ವಸ್ಥಗೊಂಡ್ರು. ಕಾರ್ಮಿಕರು ಅಸ್ವಸ್ಥಗೊಳ್ತಿದ್ದಂತೆ ತಕ್ಷಣವೇ ಎಚ್ಚೆತ್ತ ಇತರ ಸಿಬ್ಬಂದಿ 15 ಮಂದಿ ಕಾರ್ಮಿಕರನ್ನ ಕಾರವಾರದ ಜಿಲ್ಲಾಸ್ಪತ್ರೆಗೆ ಹಾಗೂ ಉಳಿದ 4 ಮಂದಿಯನ್ನ ಗ್ರಾಸಿಮ್ನ ಆರೋಗ್ಯ ಕೇಂದ್ರದಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಿ ಮುಂದಾಗುವ ಮೂಲಕ ಭಾರೀ ದುರಂತ ತಪ್ಪಿಸಿದ್ರು. ಅಲ್ಲಿ ಬಂದ ಕೂಡಲೇ ಸ್ವಲ್ಪ ಕ್ಲೋರಿನ್ ಲೀಕ್ ಆಯಿತು ಹಂಗೆ ಹೇಳಿದ್ರು. ಕೆಲವು ಜನ ಸ್ವಲ್ಪ ಉಸಿರಾಡಲಿಕ್ಕೆ ತೊಂದರೆ ಆಗದೆ ಕೆಮ್ಮಿನಿಂದ ಬರ್ತಾಯಿದ್ರು. ಡಿಸ್ಪೆನ್ಸರಿಯಲ್ಲಿ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. 18 ಜನಕ್ಕೆ ಸ್ವಲ್ಪ ಮೈನರ್ ಕ್ಲೋರಿನ್ ಅನಿಲ ಸೋರಿಕೆ ಆಗಿತ್ತು ಅಂತ ಹೇಳ್ತಾರೆ. ಇನ್ನು ಗ್ರಾಸಿಮ್ ಇಂಡಸ್ಟ್ರೀಸ್ ಸುತ್ತಮುತ್ತ ಸಾಕಷ್ಟು ಮನೆಗಳು ಹಾಗೂ ಶಾಲೆ ಇದ್ರೂ ಸಾರ್ವಜನಿಕರಿಗೆ ಅನಿಲ ಸೋರಿಕೆ ಬಗ್ಗೆ ಎಚ್ಚರಿಕೆ ನೀಡಿಲ್ಲ. ಅಷ್ಟೇ ಅಲ್ಲದೆ ದುರ್ಘಟನೆ ನಡೆದ ಬಳಿಕ ಯಾವುದೇ ಸೈರನ್ ಹಾಕದೆ ಪ್ರಕರಣವನ್ನ ಮುಚ್ಚಲು ಯತ್ನಿಸಲಾಗಿದೆ. ಕಾರ್ಖಾನೆಯಿಂದ ಒಂದೊಂದೇ ಆಂಬ್ಯುಲೆನ್ಸ್ ಸಾಗೋದನ್ನ ನೋಡಿದ ಸ್ಥಳೀಯರು ಅನಿಲ ಸೋರಿಕೆ ಮಾಹಿತಿ ಪಡೆದು ಕಾರ್ಖಾನೆ ಬಂದ್ ಮಾಡುವಂತೆ ಪ್ರತಿಭಟನೆ ಮಾಡಿದ್ರು. ಇನ್ನು ಇದೇ ಕಾರ್ಖಾನೆಯಲ್ಲಿ 3 ವಾರಗಳ ಹಿಂದೆ ಬಿಣಗ ನಿವಾಸಿ ನಾಗರಾಜ್ ಎಂಬಾತ ಕೂಡ ಕ್ಲೋರಿನ್ ಲೀಕೇಜ್ನಿಂದ ಸಾವಿಗೀಡಾಗಿದ್ರಂತೆ. ರೀಸೆಂಟ್ ಆಗಿ ಒಂದು ಸಾವು ಆಗ್ಬಿಡ್ತು. ನಾವು ಆಗ್ಬಾರ್ದಿತ್ತು. ಪಾಪ ಒಂದು ಮನೆ ಒಂದು ಕುಟುಂಬಕ್ಕೆ ಒಂದು ತೊಂದರೆ ಆಗ್ಬಿಡ್ತು. ಈಗ ಇಷ್ಟೊಂದು ದೊಡ್ಡ ಘಟನೆ ನಡೆದಿದೆ, ಒಂದು ಸೈರನ್ ಹಾಕು ಅಂತ ಹೇಳಿದ್ರೆ ಒಂದು ಗತಿ ಇಲ್ಲ ಇವರಿಗೆ. ಸ್ಥಳೀಯರ ಪ್ರತಿಭಟನೆ ಜೋರಾಗ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್, ಆರೋಗ್ಯ ಅಧಿಕಾರಿ ಹಾಗೂ ಪೊಲೀಸ್ ಅಧಿಕಾರಿಗಳು ಮನವೊಲಿಸಲು ಪ್ರಯತ್ನಿಸಿದ್ರು. ಆದರೆ ಯಾವುದಕ್ಕೂ ಪ್ರತಿಭಟನಾಕಾರರು ಮಣಿಯದಿದ್ದಾಗ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಕಾರ್ಖಾನೆಯನ್ನ ಸಂಪೂರ್ಣ ಮುಚ್ಚುವಂತೆ ಆದೇಶಿಸಿದ್ರು. ಸೇಫ್ಟಿ ಆಡಿಟ್ ಮಾಡಿ ಜಿಲ್ಲಾಧಿಕಾರಿ ಅನುಮತಿ ನೀಡಿದ ಬಳಿಕ ಪ್ಲಾಂಟ್ ತೆರೆಯಬೇಕೆಂದು ಸೂಚಿಸಿದ್ರು. ಕ್ಯಾಮರಾಮ್ಯಾನ್ ಗಿರೀಶ್ ನಾಯ್ಕ್ ಜೊತೆ ಭರತ್ ರಾಜ್ ಕಲ್ಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.